ಈಗಾಗಲೇ ದೃಶ್ಯಾವಳಿಗಳಲ್ಲಿ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಆನೆ ಈಗಾಗಲೇ ಕೆನಾಲ್ಗೆ ಬಿದ್ದಂತಹ ಸಂದರ್ಭದಲ್ಲಿ ಆನೆಗೆ ಈಗ ಒಂದು ಡೋಸ್ ಅರವಳಿಕೆ ಮದ್ದನ್ನ ಚುಚ್ಚಲಾಗಿದೆ. ಅರವಳಿಕೆ ನೀಡಿದ ಬಳಿಕ ಇದೀಗ ಮಂಪರು ಬಂದ ಹಾಗೆ ಕಾಣಿಸ್ತಾ ಇದೆ. ಆನೆ ನಿಧಾನವಾಗಿ ಓಡಾಡ್ತಾ ಇರುವಂತಹ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ. ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ನಾನ್ ಸ್ಟಾಪ್ ಲೈವ್ ಅಲ್ಲಿ ನಿಮಗೆ ಈಗ ಆ ಒಂದು ಕಾರ್ಯಾಚರಣೆಯ ದೃಶ್ಯಾವಳಿಗಳನ್ನ ತೋರಿಸ್ತಾ ಇದ್ದೀವಿ. ಕಾಡಾನೆಗೆ ಒಂದು ಡೋಸ್ ಅರವಳಿಕೆಯನ್ನ ಈಗ ನೀಡಲಾಗಿದೆ. ಆ ಒಂದು ಅರವಳಿಕೆ ನೀಡಿದ ಬಳಿಕ ಆಲ್ಮೋಸ್ಟ್ ಈಗ ಅರ್ಧ ಗಂಟೆ ಕಳೆದಿದೆ. ಅರ್ಧ ಗಂಟೆ ಆದ ಬಳಿಕ ಸದ್ಯಕ್ಕೆ ಈಗ ಆ ಅರವಳಿಕೆ ಮದ್ದು ಒಂದು ಕಾರ್ಯವನ್ನು ನಿರ್ವಹಿಸಿರುವ ಹಾಗೆ ಕಾಣಿಸ್ತಾ ಇದೆ. ಆನೆ ನಿಧಾನಕ್ಕೆ ಓಡಾಡ್ತಾ ಇರುವಂತಹ ದೃಶ್ಯ, ಅದೇ ರೀತಿಯಾಗಿ ಒಂದು ಸೈಡ್ ಮತ್ತೊಂದು ಸೈಡ್ಗೆ ಹೋಗ್ತಾ ಇರುವಂತಹ ಸುಸ್ತಾಗಿರುವಂತಹ ಒಂದು ಆನೆಯ ದೃಶ್ಯಾವಳಿಗಳನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇನ್ನು ಎರಡನೇ ಡೋಸ್ ಅರವಳಿಕೆಯನ್ನ ಕೂಡ ನೀಡೋದರ ಬಗ್ಗೆ ಈಗಾಗಲೇ ವೈದ್ಯರು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ದೀವಿ ಈ ಒಂದು ಕಾರ್ಯಾಚರಣೆಯನ್ನ ಯಾವ ರೀತಿಯಾಗಿ ನಡೆಸಲಾಗ್ತಾ ಇದೆ ಅನ್ನೋದರ ಬಗ್ಗೆ ಕೂಡ. ಪ್ರಮುಖವಾಗಿ ಇಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಕಾರ್ಯಾಚರಣೆಯನ್ನ ನಡೆಸಬೇಕು ಅನ್ನೋದರ ಬಗ್ಗೆ ಅಧಿಕಾರಿಗಳು ಈಗ ಚರ್ಚೆಯನ್ನ ಮಾಡಿ ಈಗ ಅರವಳಿಕೆ ಮದ್ದನ್ನ ಕೊಟ್ಟಿದ್ದಾರೆ. ಒಂದು ಡೋಸ್ ಅರವಳಿಕೆಯನ್ನ ಮದ್ದನ್ನು ಈಗಾಗಲೇ ಚುಚ್ಚಿದ್ದಾರೆ. ಇಂತಹ ಸಂದರ್ಭದಲ್ಲಿ ಅದು ಸ್ವಲ್ಪ ಟೈಮ್ ಹಿಡಿಯತ್ತೆ. ಆಲ್ಮೋಸ್ಟ್ ಈಗ ಹಾಫ್ ಆನ್ ಅವರ್ ಆಗಿದೆ. ಈ ಸಂದರ್ಭದಲ್ಲಿ ಅದು ಕಾರ್ಯನಿರ್ವಹಿಸೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆ ರೀತಿಯಾಗಿ ಕಾಣಿಸ್ತಾ ಇದೆ. ಈಗಾಗಲೇ ಆನೆ ನಿಧಾನಕ್ಕೆ ಓಡಾಡ್ತಾ ಇದೆ ಅಂತ ಹೇಳಿದ್ರೆ ಆ ಒಂದು ಅರವಳಿಕೆ ಮದ್ದು ಈಗ ಕಾರ್ಯನಿರ್ವಹಿಸ್ತಾ ಇದೆ. ಅದರ ಬಾಡಿಯ ಒಳಗೆ ಅದು ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಮಂಪರು ಬರುವಂತಹ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಆ ರೀತಿಯಾದಂತಹ ಒಂದು ಕೆಲಸ ಆಗ್ತಾ ಇದೆ ಅದರ ಬಾಡಿಯ ಒಳಗೆ. ಈಗ ಆನೆ ಸುಸ್ತಾದ ಹಾಗೆ ಕೂಡ ಕಾಣಿಸ್ತಾ ಇದೆ. ನೇರ ಪ್ರಸಾರದ ದೃಶ್ಯಗಳಲ್ಲಿ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಈಗ ಈ ಒಂದು ಕಾರ್ಯಾಚರಣೆ ಯಾವ ರೀತಿಯಾಗಿ ಆಗತ್ತೆ ಅನ್ನೋದರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಇತ್ತು. ಆ ಒಂದು ಹಿನ್ನೆಲೆಯಲ್ಲಿ ಅಧಿಕಾರಿಗಳು ನಿರಂತರವಾಗಿ ಈಗಾಗಲೇ ಕಾರ್ಯಾಚರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ವೇಟ್ ಮಾಡುವಂತಹ ಸಮಯ ಇದು. ನೋಡಿ, ನಿಮಗೆ ನೇರ ಪ್ರಸಾರದ ದೃಶ್ಯಾವಳಿಗಳಲ್ಲೂ ಕೂಡ ತೋರಿಸ್ತಾ ಇದ್ದೀವಿ. ಈಗ ಆನೆಗೆ ಸುಸ್ತಾದ ಹಾಗೆ ಕಾಣಿಸ್ತಾ ಇದೆ. ಈಗ ಇಷ್ಟು ಹೊತ್ತು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇತ್ತು. ಓಡಾಡುವಂತಹ ಅದರ ವೇಗವನ್ನು ಕೂಡ ನೀವು ಇಲ್ಲಿ ಗಮನಿಸಬಹುದು. ಆ ಆನೆ ಸುಸ್ತಾದಂತಹ ಸಂದರ್ಭದಲ್ಲಿ ಹೇಗೆ ನಿಧಾನವಾಗಿ ಈಗ ಚಲನೆಯನ್ನ ಮಾಡ್ತಾ ಇದೆ, ಓಡಾಡ್ತಾ ಇದೆ ಅನ್ನೋದನ್ನ ಕೂಡ ನೀವಿಲ್ಲಿ ಗಮನಿಸಬಹುದು. ಓಡಾಡ್ತಾ ಇದ್ರೂ ಕೂಡ ಅದರ ಬಾಡಿಯ ಒಳಗೆ ಏನೀಗ ಒಂದು ಡೋಸೇಜ್ ಇದೆಯಲ್ಲ, ಅರವಳಿಕೆ ಮದ್ದು ಇದೆಯಲ್ಲ, ಅದು ಈಗ ವರ್ಕ್ ಆಗ್ತಾ ಇರುವ ಹಾಗೆ ಕಾಣಿಸ್ತಾ ಇದೆ. ಆ ಹಿನ್ನೆಲೆಯಲ್ಲಿಯೇ ಇದೀಗ ಮಂಪರು ಬಂದ ಹಾಗೆ ಕಾಣಿಸ್ತಾ ಇದೆ. ನೋಡಿ, ಅದರ ಕೈಕಾಲುಗಳನ್ನು ಕೂಡ ನೀವಿಲ್ಲಿ ಗಮನಿಸ್ಬೋದು. ಕಾರಣ ಅಂದರೆ ಹೇಗಂತ ಹೇಳಿದ್ರೆ ಆ ಹೆಜ್ಜೆ ಇಡ್ತಾ ಇರುವಂತಹ ಒಂದು ವೇಗವನ್ನು ನಾವು ಗಮನಿಸಿದ್ರೆ ಅದು ಬಹಳ ನಿಧಾನವಾಗಿ ಇದೀಗ ಅದು ಹೆಜ್ಜೆಯನ್ನು ಇಡ್ತಾ ಇರೋದನ್ನು ಕೂಡ ಗಮನಿಸಬಹುದು. ಇಂತಹ ಸಂದರ್ಭದಲ್ಲಿ ಅದಕ್ಕೆ ಒಂದು ಡೋಸ್ ಅರವಳಿಕೆಯನ್ನು ನೀಡಲಾಗಿದೆ. ಇದೀಗ ಚಿಂತನೆಯನ್ನು ಮಾಡಲಾಗ್ತಾ ಇದೆ. ಮತ್ತೊಂದು ಡೋಸ್ ಏನಾದರೂ ಕೊಡಬೇಕಾಗತ್ತಾ ಅನ್ನೋದ್ರ ಬಗ್ಗೆ ಕೂಡ ಅಧಿಕಾರಿಗಳು ಚಿಂತನೆಯನ್ನ ಮಾಡ್ತಾ ಇದ್ದಾರೆ. ಈಗ ಎರಡನೇ ಡೋಸ್ ಅನ್ನ ಕೊಡೋದ್ರ ಬಗ್ಗೆ ಕೂಡ ಈಗ ಚರ್ಚೆಯನ್ನ ಮಾಡ್ತಿದ್ದಾರೆ ವೈದ್ಯರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಇದೀಗ ಮೈಸೂರು ಡಿಸಿಎಫ್ ಆಗಿರುವಂತಹ ಪರಮೇಶ್ವರ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಮಸ್ತೆ ಸರ್. ನಮಸ್ತೆ, ಹೇಳಿ ಮೇಡಮ್. ಸರ್, ಈಗಾಗಲೇ ಕಾರ್ಯಾಚರಣೆಯ ಬಗ್ಗೆ ನಾವಿಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ವಿ ವೀಕ್ಷಕರಿಗೆ. ಇಂತಹ ಸಂದರ್ಭದಲ್ಲಿ ಸರ್, ಈಗ ಫಸ್ಟ್ ಡೋಸ್ ಅನ್ನು ಕೊಡಲಾಗಿದೆ, ಅರವಳಿಕೆಯನ್ನು ಚುಚ್ಚಲಾಗಿದೆ. ನಂತರ ಯಾವ ರೀತಿಯಾಗಿ ಕಾರ್ಯಾಚರಣೆ ಇರುತ್ತೆ ಸರ್? ಎಷ್ಟು ಹೊತ್ತು, ಅಂದ್ರೆ ಎಷ್ಟು ಟೈಮ್ ಹಿಡಿಯತ್ತೆ ಅವುಗಳಿಗೆ ಈ ಒಂದು ಅರವಳಿಕೆ ಮದ್ದು ವರ್ಕ್ ಆಗೋದಿಕ್ಕೆ ಅಂತ? ನಮ್ಮ ಕಾರ್ಯಾಚರಣೆ ಭಾಗದಲ್ಲಿ ಅಲ್ಲಿ ನಾನಿಲ್ಲ. ಆದಾಗ್ಯೂ ಅರವಳಿಕೆ ಕೊಟ್ಟಿರ್ತಕ್ಕಂಥದ್ದು ಅದನ್ನ ತಾವು ನೋಡ್ತಾ ಇದೀರಿ. ಅರವಳಿಕೆ ಕೊಟ್ಟಂತದ್ದು ಬಾಡಿ ವೆಯ್ಟ್ ಮೇಲೆ ಹೋಗ್ತದೆ. ಈಗ ಆನೆ ಬಂದು ತಮ್ಗೆಲ್ಲ ಗೊತ್ತಿದ್ದಂಗೆ ನಮ್ದು ಏಸಿಯನ್ ಎಲಿಫೆಂಟ್ ಬಂದು 5400 kg ತನಕನು ವೇಯ್ ಮಾಡುತ್ತೆ. 3000 ತನಕನು ಹೆಣ್ಣು ಆನೆ ಒಂದು ಭಾರ ಇದ್ದೇ ಇರ್ತದೆ. ಆ ಬಾಡಿಗೆ ತಕ್ಕಂತೆ ನಾವು ಏನ್ ಕೊಟ್ಟಿರ್ತೀವಿ, ಯಾವುದೇ ಆಗಿರ್ಲಿ, ಅದು ಆನೆ ಆಗಿರ್ಲಿ ಅಥವಾ ಹುಲಿ ಆಗಿರ್ಲಿ, ಬಾಡಿ ವೆಯ್ಟ್ಗೆ ತಕ್ಕಂಗೆ ನಾವು ಅದನ್ನ ನಮ್ಮ ಪಶುವೈದ್ಯಾಧಿಕಾರಿಗಳು ನಿರ್ಧಾರ ಮಾಡಿ ಇಷ್ಟು ವೆಯ್ಟ್ಗೆ ಇಷ್ಟು ಇದನ್ನ ಕೊಡ್ಬೇಕು ಅಂತ ಕೊಟ್ಟಿರ್ತಾರೆ. ಮತ್ತೆ ಅದ್ರ ಕಂಡೀಷನ್ ಬಾಡಿ ಇದ್ದ ತಕ್ಷಣ ಅದ್ ಮಾಡಕ್ಕಾಗಲ್ಲ. ಅದ್ರ ಕಂಡೀಷನ್ ಯಾಕಂದ್ರೆ ಸ್ವಲ್ಪ ಹೊತ್ತು ನೀರಲ್ಲಿ ಇತ್ತು ಅಂತ ಕೇಳ್ಪಟ್ಟಿದೀನಿ. ನೀರಲ್ಲಿ ಇದ್ದಾಗ, ನೀರಿಂದ ಹೊರಗಡೆ ಬಂದಾಗ ಅದ್ರದ್ದು ಕಂಡೀಷನ್ ಕೂಡ ನೋಡ್ಕೊಂಡು, ಸಾಮಾನ್ಯ ಕಡಿಮೆ ಡೋಸೇಜ್ ನೋಡ್ಕೊಂಡು ಅದನ್ನ ಅಬ್ಸರ್ವೇಷನ್ ಅಲ್ಲಿ ಇಟ್ಟಿರ್ತಾರೆ ಡಾಕ್ಟರ್ಗಳು. ಮುಂದೆ ಅದ್ರ ಮೇಲೆ ಅದ್ರದ್ದು ಕಂಡೀಷನ್ ಅದು ಹೆಂಗೆ ರೆಸ್ಪಾಂಡ್ ಮಾಡುತ್ತೆ, ಅಲ್ಲಿ ಅದು ಸೈಕಾಲಜಿಕಲ್ ಫ್ಯಾಕ್ಟರ್ಸ್ ಮತ್ತೆ ಫಿಸಿಕಲ್ ಫ್ಯಾಕ್ಟರ್ಸ್ ಎಲ್ಲ ಸೇರಿ ಯಾವ ರೀತಿ ರೆಸ್ಪಾಂಡ್ ಮಾಡ್ಬೇಕು ಅಂತ ಕಾದ್ ನೋಡ್ಬೇಕಾಗಿದೆ.
ಸರ್, ಈಗ ಇದನ್ನ ಮೇಲೆ ಕತ್ತುವಂತಹ ಒಂದು ಕಾರ್ಯಾಚರಣೆ ಬಗ್ಗೆ ಕೂಡ ನಾವು ಮಾತನಾಡ್ತಾ ಇದ್ವಿ. ಹೆಂಗೆ ಈಗ ಅವುಗಳು ಈಗಂದ್ರೆ ಈಗ ನೀವು ಹೇಳಿದ್ರೆ ಅಂದ್ರೆ ಒಂದು ಡೋಸೇಜ್ ಕೊಟ್ಟ ನಂತರ ಅವುಗಳ ಹೇಗೆ ಬಾಡಿಯಲ್ಲಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಪರಿಶೀಲನೆ ಮಾಡಬೇಕು ಅಂತ ಹೇಳಿ, ಸಾಕಾಗತ್ತಾ ಸರ್ ಅಥವಾ ಎರಡನೇ ಅರವಳಿಕೆ ಮದ್ದು ಕೊಡಬೇಕಾಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗತ್ತಾ ಹೇಗೆ ಅಂತ ಹೇಳಿ? ಅದನ್ನ ಅಲ್ಲಿರ್ತಕ್ಕಂಥ ಡಾಕ್ಟರ್ ಪಶುವೈದ್ಯಾಧಿಕಾರಿಗಳು ಇರ್ತಾರೆ, ಮತ್ತೆ ನಮ್ಮ ಹಿರಿಯ ಅಧಿಕಾರಿಗಳು ಕೂಡ ಅಲ್ಲಿ ನೋಡ್ತಾ ಇರ್ತಾರೆ. ಡೋಸೇಜ್ ಕೊಡ್ತಕ್ಕಂಥದ್ದು ಇಟ್ ಇಸ್ ವೆರಿ ಸೆನ್ಸಿಟಿವ್ ಮ್ಯಾಟರ್. ಅದ್ ನಾವು ವೆರಿ ಸೆನ್ಸಿಟಿವ್ ಇರ್ತದೆ. ನಮ್ಮ ಮನಸ್ಸಲ್ಲಿ ಹೆಂಗೆ ಡೋಸೇಜ್ ಹೆಚ್ಚು ಆದ್ರೆ ಹಾನಿ ಆಗ್ತದೋ ಅದೇ ರೀತಿ ಪ್ರಾಣಿಗಳಿಗೂ ಕೂಡ ಡೋಸೇಜ್ ಆಗುತ್ತೆ. ಅಟ್ಲೀಸ್ಟ್ ಮನುಷ್ಯನಿಗೆ ಮಾತಾಡ್ತಾನೆ ಇದು ನನಗೆ ಜಾಸ್ತಿ ಹೆಚ್ಚು ಅಂತ ಹೇಳ್ಕೊಳ್ತಕ್ಕಂಥ ಒಂದು ಪ್ರಮೇಯ ಇರ್ತದೆ. ಅಲ್ಲಿ ಆತರ ಪ್ರಮೇಯನೇ ಬರಲ್ಲ ಮೂಕ ಪ್ರಾಣಿಗಳು. ಹಂಗಾಗಿ ಅಲ್ಲಿ ಕಂಡೀಷನ್ ನೋಡ್ಬೇಕಾಗುತ್ತೆ. ಎಷ್ಟು ದಿನ ಅದು ನೀರಲ್ಲಿ ಇತ್ತು, ಎಷ್ಟು ಗಂಟೆ ಇತ್ತು, ಆ ಗಂಟೆಗೆ ತಕ್ಕಂಗೆ ಅದ್ರದ್ದು ಎಷ್ಟು ಮಟ್ಟಿಗೆ ಅದು ಬಾಡಿ ಡಿಟೋರಿಯೇಟ್ ಆಗಿರ್ತದೆ ಅಥವಾ ಹೈಡ್ರೇಷನ್ ಅಲ್ಲಿ ಅದಕ್ಕೆ ಏನೇನು ಲಾಸ್ ಆಗಿರ್ತದೆ. ಅದಕ್ಕೆ ಮತ್ತೆ ಅದಕ್ಕೆ ಊಟ ಕೂಡ ಈಗ ಸಿಕ್ಕಿಲ್ಲ, ಅದಕ್ಕೆ ಬೇರೆ ಏನಾದ್ರು ಕೊಟ್ಟು ಅದ್ರ ಜೊತೆಗೆ ಗ್ಲೂಕೋಸ್ ಏನಾದ್ರು ಕೊಟ್ಟು ಅಥವಾ ಅದು ತಿನ್ನೋ ಸ್ಥಿತಿಲಿದ್ರೆ ಕಬ್ಬನ ಕೊಟ್ಟು ಇನ್ನ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನ ಅಲ್ಲಿ ಪಶುವೈದ್ಯ ಅಧಿಕಾರಿಗಳು ಮತ್ತು ನಮ್ಮ ಹಿರಿಯ ಅಧಿಕಾರಿಗಳು ಸ್ಥಳದಲ್ಲಿ ಇರ್ತಾರೆ. ಅದನ್ನ ನೋಡಿ ನಿರ್ಧಾರ ತಗೊಬಹುದು ಅನ್ನೋದು ನನ್ನ. ಸರ್, ಈಗ ಈ ಒಂದು ಅರವಳಿಕೆ ಮದ್ದು ಕೊಟ್ಟ ನಂತರ ಸರ್ ಅವುಗಳ ಬಿಹೇವಿಯರ್ ಯಾವ ರೀತಿ ಆಗಿರುತ್ತೆ? ಅಂದ್ರೆ ಅವುಗಳ ಅಂದ್ರೆ ನಡೆಯೋದು ಸ್ಲೋ ಆಗುತ್ತಾ ಅಥವಾ ನಿಂತಲ್ಲೇ ನಿಂತ್ಕೊಂಡ್ಬಿಡುತ್ತಾ ಹೇಗೆ ಅಂತ ಹೇಳಿ? ಯಾವುದೇ ಅರವಳಿಕೆ ಕೊಟ್ಟಾಗ ಅದು ಪ್ರಜ್ಞೆನ ಕಳ್ಕೊಳ್ಳುತ್ತೆ. ಯಾವುದೇ ಪ್ರಾಣಿ ಆಗ್ಬೋದು. ಪ್ರಜ್ಞೆನ ಕಳ್ಕೊಂಡ್ಮೇಲೆ ನಾವು ಅದಕ್ಕೆ ಮತ್ತೆ ಅದಕ್ಕೆ ಪ್ರಜ್ಞೆ ಬರೋ ರೀತಿ ಒಂದು ಕೆಮಿಕಲ್ ಇರ್ತದೆ, ಅದನ್ನ ನಮ್ಮ ಪಶುವೈದ್ಯಾಧಿಕಾರಿಗಳು ಕೊಡ್ತಾರೆ. ಆಮೇಲೆ ಅರವಳಿಕೆ ಕೊಡೋದು ಅದನ್ನ ಏನು ಅರವಳಿಕೆ ಕೊಟ್ಟಿದ್ದೆ ಆದ್ರೆ ಅದಕ್ಕೆ ಏನಾದ್ರು ಡಿಫೆಕ್ಟ್ ಆಗಿದೆಯಾ ಅಥವಾ ಏನು ಅದನ್ನ ಐಡೆಂಟಿಫೈ ಮಾಡಕ್ ಕೊಟ್ಟಿರ್ತಾರೆ. ಈಗ ಅದನ್ನ ರಿವೈವಲ್ ಕೊಟ್ಟು ಅದನ್ನ ರಿವೈವ್ ಮಾಡ್ತಾರೆ. ಮಾಡಿ ಆಮೇಲೆ ವಿಲ್ ಕೀಪ್ ಫಾರ್ ಅಬ್ಸರ್ವೇಷನ್. ಅದ್ರದ್ದು ಮೂಮೆಂಟು ಅದ್ರದ್ದು ಅದನ್ನೆಲ್ಲ ನೋಡಿ ಆಮೇಲೆ ಟೀಕೆ ಕಾಲನಿಟ್ಟು ಎಸ್ಪೆಷಲಿ ಪಶುವೈದ್ಯಾಧಿಕಾರಿಗಳು ಮತ್ತು ಅಲ್ಲಿರ್ತಕ್ಕಂಥ ಹಿರಿಯ ಅಧಿಕಾರಿಗಳ ಸಲಹೆ ಮೇರೆಗೆ ನಮ್ಮ ಹಿರಿಯ ಅಧಿಕಾರಿಗಳ ಸಲಹೆ ಮೇರೆಗೆ ಆ ಕಾರ್ಯಕ್ರಮವನ್ನು ಮಾಡಬೇಕಾಗುತ್ತೆ. ಇದು ನೀವು ಈಗ ಪ್ರೊಸೀಜರ್ ಹೇಳಿದ ಅದ ನಂತರ ಅಂದ್ರೆ ಅದನ್ನು ಮೇಲೆ ಕೆತ್ತಿದ ನಂತರದ ಪ್ರೊಸೀಜರ್ ನೀವು ಹೇಳಿದಲ್ವಾ ಸರ್? ಈಗ ಅಂದ್ರೆ ಆ ಟೈಮಲ್ಲಿ ಈಗ ಈ ಒಂದು ಕಾರ್ಯಾಚರಣೆಯ ಸಂದರ್ಭದಲ್ಲಿ ಈಗ ನಾವು ಅದನ್ನು ನೋಡ್ತಾ ಇದ್ವಿ, ಅಂದ್ರೆ ದೃಶ್ಯಗಳ ನೇರ ಪ್ರಸಾರದಲ್ಲಿ ನಾವು ತೋರಿಸ್ತಾ ಇದ್ವಿ. ಒಂದು ರೀತಿಯಲ್ಲಿ ಈಗ ಸುಸ್ತಾದ ಹಾಗೆ ಕಾಣಿಸ್ತಾ ಇದೆ ಇದು ಅಂತ ಹೇಳಿ. ಯಾಕಂದ್ರೆ ಪ್ರಾಣಿಗಳಿಗೆ ಆನೆ ಮಲಗೋದಿಲ್ಲ. ಈಗ ನಾರ್ಮಲ್ ಆಗಿ ನಾವು ಮನುಷ್ಯರಂತ ನೋಡಿದ್ರೆ ನಾನು ಹಾಗೆ ಸಂಪರ್ಕದಲ್ಲಿ ಸರ್ ಆನ್ಲೈನ್ ಒಂದೇ ಒಂದು ನಿಮಿಷ ನಿಮ್ಮ ಹತ್ರ ನಾನು ಮಾತನಾಡಿಸ್ತಾನೆ. ಇದೀಗ ಎರಡನೇ ಅರವಳಿಕೆಯನ್ನ ಕೂಡ ನೀಡಿದ್ದಾರೆ ಅನ್ನುವಂತಹ ಮಾಹಿತಿ ಈಗ ಲಭ್ಯ ಆಗಿದೆ. ನೀರಿನಲ್ಲಿ ಓಡಾಡ್ತಾ ಇದೆ ಕಾಡಾನೆ. ನಿಮ್ಗೆ ನಾವು ತೋರಿಸ್ತಾ ಇರುವಂತಹ ದೃಶ್ಯ ಇದೀಗ ಗಜರಾಜನಿಗೆ ಎರಡನೇ ಅರವಳಿಕೆಯನ್ನ ಕೂಡ ನೀಡಲಾಗಿದೆ. ಎರಡನೇ ಅರವಳಿಕೆಯನ್ನ ನೀಡಿದಂತಹ ಸಂದರ್ಭದಲ್ಲಿ ಆ ಆನೆಗೆ ಯಾವ ರೀತಿಯಾಗಿ ಆನಂತರ ಕಾರ್ಯಾಚರಣೆ ನಡೆಸಲಾಗುತ್ತೆ. ಯಾಕಂದ್ರೆ ಈಗಾಗಲೇ ಗಜರಾಜ ಸುಸ್ತಾಗಿದೆ. ನಾವು ನಿಮ್ಗೆ ಎರಡೂ ದೃಶ್ಯಗಳು ತೋರಿಸ್ತೀವಿ ನೋಡಿ. ಒಂದನೇ ಡೋಸ್ ಇದ್ದು ಮತ್ತು ಎರಡನೇ ಡೋಸ್, ಎರಡೂ ಕೂಡ ಡೋಸ್ಗಳನ್ನು ಅಲ್ಲಿ ಈಗ ಚುಚ್ಚಲಾಗಿರುವಂತಹದ್ದು, ಅದನ್ನು ನೀಡಲಾಗಿದೆ ಈಗಾಗಲೇ. ಆ ಹಿನ್ನೆಲೆಯಲ್ಲಿ ಮುಂದಿನ ಕಾರ್ಯಾಚರಣೆ ಹೇಗಿರುತ್ತೆ? ಯಾಕಂದ್ರೆ ಆಲ್ರೆಡಿ ಒಂದು ಡೋಸ್ ಕೊಟ್ಟಂತಹ ಸಂದರ್ಭದಲ್ಲೇ ಆಲ್ರೆಡಿ ಈಗ ಹಾಫ್ ಆನ್ ಅವರ್ ಕಳೆದಿದೆ. ಇಂತಹ ಸಂದರ್ಭದಲ್ಲೇ ಇದೀಗ ಒಂದು ರೀತಿಯಾಗಿ ಸುಸ್ತಾದ ಹಾಗೆ ಕಾಣಿಸ್ತಾ ಇದೆ, ಮಂಪರ್ ಬಂದಿದೆ. ಹಾಗಾಗಿ ಒಂದ್ ಕಡೆ ನಾವು ಹೇಳ್ತಾ ಇದ್ವಿ ಆಗ್ಲೇ, ಒಂದ್ ಕಡೆ ಆ ಒಂದು ಅರವಳಿಕೆ ಕೊಟ್ಟಂತ ಸಂದರ್ಭ ಮನುಷ್ಯರಿಗೆ ಆಗಿರ್ಬೋದು ಅಥವಾ ಪ್ರಾಣಿಗಳಿಗೆ ಕೊಟ್ಟಂತ ಸಂದರ್ಭದಲ್ಲಿ ಹೇಗಾಗತ್ತೆ, ಅವ್ರು ಯಾವ ರೀತಿಯಾಗಿ ಇರ್ತಾರೆ ಅಂತೇಳಿ ಪ್ರಾಣಿಗಳಿಗೂ ಕೂಡ ಅದೇ ಮಾತನಾಡೋದಕ್ಕೆ ಬರೋದಿಲ್ಲ ಅನ್ನೋದನ್ನು ಹೊರತುಪಡಿಸಿದ್ರೆ ಅರವಳಿಕೆ ಫಸ್ಟ್ ಕೊಟ್ಟಂತ ಅರವಳಿಕೆ ಅಂದ್ರೆ ಡೋಸ್ ಹೆಚ್ಚು ಆಗಬಾರ್ದು ಕಡಿಮೆನೂ ಆಗಬಾರ್ದು ಅನ್ನುವಂಥದ್ದು, ಅದರಿಂದ ಸೈಡ್ ಎಫೆಕ್ಟ್ಸ್ ಆಗುವಂತಹ ಚಾನ್ಸಸ್ ಕೂಡ ಇರುತ್ತೆ. ಅದು ಆಲ್ರೆಡಿ ಎಲ್ಲರಿಗೂ ಕೂಡ ಗೊತ್ತಿರುವ ವಿಚಾರ. ಇಂತಹ ಸಂದರ್ಭದಲ್ಲಿ ಅದು ಆಕ್ಟಿವ್ ಆಗಿತ್ತು ಅನ್ನುವಂತಹ ಕಾರಣಕ್ಕಾಗಿ ಎರಡನೇ ಅರವಳಿಕೆ ಮದ್ದನ್ನ ಇದೀಗ ನೀಡಲಾಗಿದೆ ಗಜರಾಜನಿಗೆ. ಎರಡನೇ ಅರವಳಿಕೆ ಮದ್ದು ಕೊಟ್ಟ ಬಳಿಕ ನಂತರ ಈಗ ಕಾರ್ಯಾಚರಣೆ ನಡೆಸಲಾಗುತ್ತೆ. ಈಗ ನೀವು ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ, ಒಂದು ರೀತಿಯಲ್ಲಿ ಪರದಾಟವನ್ನ ಮಾಡುವ ಹಾಗೆ ಕಾಣಿಸ್ತಾ ಇದೆ. ಈ ಆನೆ ದಿಕ್ಕೆ ತೋಚ್ತಾ ಇಲ್ಲ, ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಟವನ್ನು ಕೂಡ ಮಾಡ್ತಾ ಇದೆ. ಈಗ ನಾಲೆಗೆ ಬಿದ್ದಂತಹ ಸಂದರ್ಭದಲ್ಲಿ ಅವುಗಳನ್ನ ಮೇಲಕ್ಕೆತ್ತುವಂತಹ ಕಾರ್ಯವನ್ನ ಈಗ ಮಾಡಲಾಗ್ತಾ ಇದೆ. ಆದರೆ ಅದನ್ನ ಮೇಲಕ್ಕೆತ್ತೋದಕ್ಕೆ ಸಾಕಷ್ಟು ರೀತಿಯಾದಂತಹ ಕೆಲಸವನ್ನ ಕೂಡ ಈಗ ಅಂದ್ರೆ ಅಲ್ಲೇ ಅರವಳಿಕೆ ಮದ್ದನ್ನು ಕೂಡ ನೀಡಲಾಗ್ತಾ ಇದೆ. ಓಕೆ, ಈಗ ಮತ್ತೆ ನಮ್ಮ ಜೊತೆ ಈಗ ಮಾತನಾಡೋದಕ್ಕೆ ಮೈಸೂರು ಡಿಸಿಎಫ್ ಆಗಿರುವಂತಹ ಪರಮೇಶ್ ಅವರು ಫೋನ್ ಸಂಪರ್ಕದಲ್ಲಿ ಲೈನಲ್ಲಿ ಇದ್ದಾರೆ. ಸರ್, ಆಗ್ಲೇ ನೀವು ಹೇಳ್ತಾ ಇದ್ರಿ ಅಂದ್ರೆ ಹೇಗೆ ಕಾರ್ಯಾಚರಣೆ ಆಗುತ್ತೆ, ಮುಂದಿನ ಪ್ರೊಸೀಜರ್ ಹೇಗೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಆಗ್ಲೇ ನಾನು ಕೇಳ್ತಾ ಇದ್ದೆ ಅಂದ್ರೆ ಎರಡನೇ ಡೋಸ್ನ ಅಗತ್ಯತೆಯ ಬಗ್ಗೆ. ಸೊ ಒಂದ್ ಕಡೆ ಒಂದು ಡೋಸ್ ಅಲ್ಲಿ ಸಾಕಾಗಿಲ್ಲ, ಆಕ್ಟಿವ್ ಆಗೇ ಇತ್ತು ಅನ್ನುವಂತಹ ಸಂದರ್ಭದಲ್ಲಿ ಎಷ್ಟು ಹೊತ್ತು ಕಾದು ಎರಡನೇ ಒಂದು ಡೋಸ್ ಅನ್ನ ನೀಡಲಾಗತ್ತೆ ಸರ್? ಮೋಸ್ಟ್ಲಿ ಎರಡನೇ ಡೋಸ್ ಕೊಟ್ಟಿದ್ದಾರೆ ಅಂದ್ರೆ ಅದು ಆಕ್ಟಿವ್ ಇರ್ಬೇಕು ಮೇಡಮ್. ಆಕ್ಟಿವ್ ಇದ್ದಾಗ ಅದನ್ನ ಕಂಟ್ರೋಲ್ ತಗೋಬೇಕು. ಅದನ್ನ ಮತ್ತೆ ಬೇರೆ ಕಡೆ ಶಿಫ್ಟ್ ಮಾಡ್ಬೇಕಿದ್ರೆ ಅಥವಾ ಏನು ನಾವು ಕೇಜ್ ಇದೆ, ಆ ಕೇಜ್ಗೆ ಶಿಫ್ಟ್ ಮಾಡ್ಬೇಕಿದ್ರೆ ಅದು ನಾವು ಒಂದು ಅಥೋಟಿಗೆ ತಗೋಬೇಕಾದ್ರೆ ಇನ್ನೊಂದು ಡೋಸ್ ಕೊಡ್ಬೇಕಾಗುತ್ತೆ. ಅದನ್ನ ಮೋಸ್ಟ್ಲಿ ಟೈಮ್ ಅಂತ ಏನಿಲ್ಲ, ಅದ್ರದ್ದು ನಾವು ಅದ್ರದ್ದು ಬಿಹೇವಿಯರ್ ನೋಡ್ಬೇಕಾಗುತ್ತೆ. ಅದನ್ನ ಮೋಸ್ಟ್ಲಿ ನಮ್ ಕಂಟ್ರೋಲ್ ಸಿಗ್ತಾ ಇಲ್ಲ,
ಆನೆ ಅಂತ ಹೇಳಿದಾಗ ಅದನ್ನ ಅಲ್ಲಿ ಕಂಡೀಷನ್ ನೋಡ್ಕೊಂಡು ಡೋಸೇಜ್ ಕೊಟ್ಟಿರ್ತಾರೆ. ಅದು ಕೊಡ್ಬೇಕಿದ್ರೆ ಸಾಮಾನ್ಯ ಕಡಿಮೆ ಡೋಸನ್ನೇ ಕೊಟ್ಟಿರ್ತಾರೆ. ಅಲ್ಟಿಮೇಟ್ ಆಗಿ ಹಂಗೇನಿಲ್ಲ ಮೇಡಮ್, ಅದ್ರ ನೋಡ್ತಾರೆ, ಅದು ಬಿಹೇವಿಯರ್ ನೋಡಿ ಅಲ್ಟಿಮೇಟ್ ಆಗಿ ಯು ವಿಲ್ ಟೇಕ್ ಎ ಕಾಲ್ ಬೇಸ್ಡ್ ಆನ್ ದಿ ಕಂಡೀಷನ್ ಆಫ್ ದಿ ಅನಿಮಲ್, ಅದು ವೆಲ್ ಆಸ್ ದಿ ಸಿಚುವೇಶನ್. ಮತ್ತೆ ಅದು ಮುಂದೆ ಅದನ್ನ ನಾವು ಒಂದು ರಿಲೊಕೇಟ್ ಮಾಡೋದು ಅಥವಾ ಇನ್ನೊಂದು ಜಾಗದಲ್ಲಿ ಸಾಗಿಸ್ಬೇಕಿದ್ರೆ ಅದು ಒಳ್ಳೆ ಕಂಡೀಷನ್ ಅಲ್ಲಿ ಸಾಗಿಸ್ಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ಅದನ್ನ ನೋಡಿ ಕಂಡೀಷನ್ ನೋಡಿ ನಿರ್ಧಾರ ತಗೊಂಡಿರ್ತೀವಿ. ಈಗ ನಾವು ಸರ್ ಯಾವುದೇ ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ಗೆ ಸಾಗಿಸುವ ಸಂದರ್ಭದಲ್ಲಿ ಕೂಡ ಆನೆಗಳು ನಿದ್ದೆ ಮಾಡಲ್ಲ ಅಂತ ನಾವು ನೋಡಿದೀವಿ, ತಿಳ್ಕೊಂಡಿದೀವಿ. ಇಂಥದಂದ್ರೆ ನಿಂತ್ಕೊಂಡೇ ಇರುತ್ತೆ ನಿದ್ದೆ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಅಂತ ಹೇಳಿ. ಅರವಳಿಕೆ ಕೊಟ್ಟಂತಹ ಸಂದರ್ಭದಲ್ಲಿ ಒಂದೇ ಪ್ಲೇಸ್ ಅಲ್ಲಿ ಇರುತ್ತೆ, ನಿಂತ್ಕೊಂಡೇ ಇರುತ್ತಾ ಹೇಗೆ ಅಂತ? ಅಳವಳಿಕೆ ಕೊಟ್ಟು ಅದನ್ನ ನಾವು ಕೇಜಿಗೆ ಶಿಫ್ಟ್ ಮಾಡ್ತೇವೆ. ತದನಂತರದಲ್ಲಿ ಆಮೇಲೆ ಅದಕ್ಕೆ ರಿವೈವಲ್ ಕೊಟ್ಟು ಆಮೇಲೆ ಅದನ್ನ ಶಿಫ್ಟ್ ಮಾಡ್ತಕ್ಕಂಥ ಕೆಲಸಗಳನ್ನ ಮಾಡ್ತೇವೆ. ಈಗ ಅದನ್ನ ಶಿಫ್ಟ್ ಮಾಡ್ಬೇಕಿದ್ರೆ ನಮ್ಮ ಲಾರಿಲಿ ಇರ್ತಕ್ಕಂಥ ಕೇಜ್ಗೆ ಶಿಫ್ಟ್ ಮಾಡ್ಬೇಕಿದ್ರೆ ಅಥವಾ ಇನ್ನೊಂದು ಜಾಗಕ್ಕೆ ಬಿಡ್ಬೇಕಿದ್ರೆ ಅದು ಕಂಡೀಷನ್ ನೋಡ್ಬೇಕಲ್ಲ ಮೇಡಮ್. ಆ ಕಂಡೀಷನ್ ನೋಡಿ ನಾವು ಈಗ 2ನೇ ಡೋಸ್ ಕೊಟ್ಟಿರಬಹುದು ಪಶುವೈದ್ಯಾಧಿಕಾರಿಗಳು. ಈಗ ಆಲ್ರೆಡಿ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಈಗ ನಂತರ ಅದರ ಬಿಹೇವಿಯರ್ ಅಲ್ಲಿ ಹೆಂಗೆ ಸರ್, ಅಂದ್ರೆ ಸ್ವಲ್ಪ ಡಿಆಕ್ಟಿವ್ ಆಗ್ತಾ ಬರುತ್ತಾ ಹೇಗೆ ಅಲ್ಲಿ ಅಂತ ಹೇಳಿ? ಅದ್ರದ್ದು ಬಿಹೇವಿಯರು ಆಲ್ಮೋಸ್ಟ್ ಕಡಿಮೆ ಆಗೇ ಆಗುತ್ತೆ. ಡೋಸೆ ನಾವು ಯಾವಾಗ ಅನಸ್ತೇಸಿಯಾ ಕೊಡ್ತೇವೆ, ಯಾವುದೇ ಅನಸ್ತೇಸಿಯಾ ತಗೊಂಡಾಗ ಬಿಹೇವಿಯರ್ ಮತ್ತೆ ಅದ್ರದ್ದು ಕಂಟ್ರೋಲ್ ಬಂದೇ ಬರುತ್ತೆ. ಬಿಹೇವಿಯರ್ ಸ್ವಲ್ಪ ಡಲ್ ಆಗುತ್ತೆ, ಅನಿಮಲ್ ಡಲ್ ಆಗುತ್ತೆ. ಈ ರೀತಿ ಒಂದು ಡಲ್ ಆದಾಗ ಅದನ್ನ ನಾವು ಮುಂದಿನ ಕಾರ್ಯಾಚರಣೆ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಈಗ ಯಾಕಂದ್ರೆ ನಡೆಯೋದಕ್ಕಾಗಲ್ಲ, ನಿಧಾನವಾಗಿ ಅದರ ಹೆಜ್ಜೆಗಳನ್ನ ಇಡುವಂತ, ಯಾಕಂದ್ರೆ ನಾವು ಅದೆಲ್ಲ ಮಾಡ್ಲೇಬೇಕಾಗುತ್ತೆ. ಅದನ್ನ ನಾವು ಅಬ್ಸರ್ವ್ ಮಾಡ್ತಾ ಇರ್ತೀವಿ, ನಡೆಯಕ್ಕಾಗಲ್ಲ, ನಿಂತ್ಕೊಳ್ಳುತ್ತೆ ಒಂದ್ ಜಾಗದಲ್ಲಿ ಕಾನ್ಸ್ಟೆಂಟ್ ಆಗಿ. ಅದಕ್ಕೆ ಬೇಕಾದ ಸಲಕರಣೆಗಳು ನಮ್ಮ ಹತ್ರ ಇರ್ತದೆ, ಅದನ್ನ ಇಮಿಡಿಯೇಟ್ ಆಗಿ ಆ ಥರ ನಿಂತ್ಕೊಂಡಾಗ ಅದಕ್ಕೇನು ಯಾರಿಗೂ ಏನು ಡ್ಯಾಮೇಜ್ ಮಾಡಲ್ಲ ಅಂದಾಗ ನಾವು ಅದನ್ನ ಬೇರೆ ಕಡೆ ಅದನ್ನ ಮುಂದಿನ ಕಾರ್ಯಕ್ರಮಗಳಿರ್ತವೆ, ಅದನ್ನ ಕಟ್ಟತಕ್ಕಂಥದ್ದು ಮತ್ತೆ ಅದನ್ನ ತಗೊಂಡೋಗಿ ಶಿಫ್ಟ್ ಮಾಡ್ತಕ್ಕಂಥದ್ದು ಎಲ್ಲ ಇರ್ತವೆ. ಇನ್ನೂ ತುಂಬ ಕೆಲಸಗಳು ಇರ್ತವೆ. ಅದಕ್ಕೆ ಒಂದು ಆನೆ ಹಿಡಿಯೋದು, ತಗೊಂಡೋಗಿ ಮತ್ತೆ ಅದನ್ನ ರೆಸ್ಕ್ಯೂ ಮಾಡೋದಂತೂ ಒಂದು ದೊಡ್ಡ ಕೆಲಸ. ಅದು ಮಾಡಿರ್ತಕ್ಕಂಥ ಎಲ್ಲ ಪಶುವೈದ್ಯಾಧಿಕಾರಿಗಳು ಮತ್ತೆ ಹಿರಿಯ ಅಧಿಕಾರಿಗಳಾಗಿರ್ತಕ್ಕಂಥವ್ರು ಎಲ್ಲ ನಮ್ಮ ಫೀಲ್ಡ್ ಸಿಬ್ಬಂದಿಗಳಿಗೆ ಖಂಡಿತ ಧನ್ಯವಾದಗಳನ್ನ ಸಲ್ಲಿಸಬೇಕಾಗುತ್ತೆ. ಅದೊಂದು TDS ಟಾಸ್ಕ್ ಕೂಡ. ಯಾಕಂದ್ರೆ 2 ದಿನದಿಂದ ಅದು ನೀರಲ್ಲಿತ್ತು, ಅದನ್ನ ತೆಗೆದು ಅದನ್ನ ಹೊರಗಡೆ ತೆಗೆದು ಮೇಲ್ಗಡೆ ಅಲ್ಲಿ ಡ್ಯಾಮ್ ಇಂದ ನೀರುಗಳನ್ನೆಲ್ಲ ನಿಲ್ಲಿಸಿ ಒಂದು ಪ್ರಾಣಿನ ರಕ್ಷಣೆ ಮಾಡ್ಬೇಕಂತೇಳಿ ಇಷ್ಟು ಶ್ರಮ ಪಟ್ಟಿದ್ದಾರೆ ನಮ್ಮ ಸಿಬ್ಬಂದಿಗಳು. ಈ ಸಂದರ್ಭದಲ್ಲಿ ಅದನ್ನ ತೆಗೆದ ಮೇಲೆ ಅದನ್ನ ಅಷ್ಟೇ ಬದುಕಿಸ್ಕೊಳ್ಬೇಕು ಅನ್ನೋ ಆಕಾಂಕ್ಷೆನೂ ನಮ್ಮ ಅರಣ್ಯ ಇಲಾಖೆಗಿದೆ.